ಸ್ಯಾಂಡಲ್ವುಡ್ ನಲ್ಲಿ ಸುದೀಪ್ ಕೊಟ್ಟಿರುವ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಕಿಚ್ಚು ಹತ್ತಿಸಿತ್ತು ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಕಾರಣ ಅವರ ಸ್ಟೇಟ್ಮೆಂಟ್ಗೆ ದರ್ಶನ್ ಫ್ಯಾನ್ಸ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ರಿಯಾಕ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗ ಜಸ್ಟ್ ಫ್ಯಾನ್ಸ್ಗೆ ಮಾತ್ರ ಸೀಮಿತ ಆಗಿತ್ತು ಈ ವಾರ್. ಹಾಗಾಗಿ ಈ ವಾರ್ ಎಲ್ಲ ಬೇಡ ಅನ್ನೋ ನಿಟ್ಟಿನಲ್ಲೇ ಸುದೀಪ್ ಅವರು ಮೋಸ್ಟ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚಾಗುತ್ತಲೇ ಇದೆ ಈ ಫೈಟ್, ಜೋರಾಗ್ತಾ ಇದೆ. ಕಿಚ್ಚ ಸುದೀಪ್ ವರ್ಸಸ್ ಡೆವಿಲ್ ದರ್ಶನ್ ಫೈಟ್. ಜೈಲಲ್ಲಿರುವಂತಹ ದರ್ಶನ್ಗೂ ಹೋಯ್ತಾ ಸ್ಟಾರ್ ವಾರ್ ರಿಪೋರ್ಟ್ ಅನ್ನೋದು ಪ್ರಶ್ನೆ. ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚಾಗುತ್ತಲೇ ಇದೆ ಈ ಸ್ಟಾರ್ ಫ್ಯಾನ್ಸ್ ವಾರ್. ಜೋರಾಗ್ತಾ ಇದೆ ಕಿಚ್ಚ ಸುದೀಪ್ ವರ್ಸಸ್ ಡೆವಿಲ್ ದರ್ಶನ್ ಫೈಟ್. ಜೈಲಲ್ಲಿರುವಂತಹ ದರ್ಶನ್ಗೂ ಕೂಡ ಸ್ಟಾರ್ ವಾರ್ ರಿಪೋರ್ಟ್ ಹೋಗಿದೆಯಾ ಅನ್ನೋದು ಪ್ರಶ್ನೆ. ಮೊನ್ನೆ ಸ್ಟೇಜ್ ಮೇಲೆ ಕಿಚ್ಚುನ ಕಿಚ್ಚು, ನಿನ್ನೆ ಮತ್ತೆ ನಿಗಿ ಕೆಂಡ ಕಾರಿದ್ದಾರೆ. ಹೆಸರು ಹೇಳದೆ ದರ್ಶನ್ ಹಾಗೂ ಡಿ ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಾ ಕಿಚ್ಚ ಸುದೀಪ್ ಅನ್ನೋದು ಪ್ರಶ್ನೆ. ಎಲ್ಲೂ ಕೂಡ ದರ್ಶನ್ ಹಾಗೂ ಸಂಬಂಧಪಟ್ಟವರ ಹೆಸರನ್ನ ಹೇಳದೆ ಸುದೀಪ್ ನೇರ ವಾರ್ನಿಂಗ್ ಕೊಟ್ರು. ಯಾರಿಗೆ ಕೊಟ್ರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಹಜವಾಗಿ ಹುಬ್ಬಳ್ಳಿಯ ವೇದಿಕೆಯಲ್ಲಿ ಸುದೀಪ್ ಮಾತನಾಡಿದ್ದು ಪೈರಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿನ್ನೆ ಸುದೀಪ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಆ ಕ್ಲಾರಿಟಿ ಸಿಕ್ಕೋಯ್ತು. ನಾನಾಡಿರುವ ಮಾತುಗಳನ್ನ ಯಾಕೆ ಅವ್ರಿಗೆ ಅಂತ ತಿಳ್ಕೊಳ್ತಾರೆ, ಯಾಕೆ ಅವ್ರ ಫ್ಯಾನ್ಸ್ ರಿಯಾಕ್ಟ್ ಮಾಡ್ತಾರೆ, ಬೇರೆ ಸ್ಟಾರ್ ಫ್ಯಾನ್ಸ್ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲ್ಲ, ಈ ಪ್ರಶ್ನೆಯನ್ನ ಸುದೀಪ್ ಅವರು ಮಾಡಿದ್ರು. ಅದಾದ ಬಳಿಕ ವಿಜಯಲಕ್ಷ್ಮಿ ಅವರ ರಿಯಾಕ್ಷನ್ಗೂ ಕೂಡ ಪ್ರಶ್ನೆ ಮಾಡಿದಾಗ ಅವ್ರು ನನಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಬಿಡಿ, ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಸುದೀಪ್ ಹೇಳಿದ್ರು. ಗೊತ್ತಿಲ್ಲ, ಈ ಎಲ್ಲಾ ಬೆಳವಣಿಗೆಯನ್ನ ದರ್ಶನ್ಗೆ ತಲುಪಿಸಲಾಗಿದೆಯಂತೆ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ ನನಗೆ ಬೇಕಾಗಿಲ್ಲ. ಅಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಅಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯ್ತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ